ಬಿಜೆಪಿ ಯುವ ಮೋರ್ಚಾ ಹಾಗೂ ಶಿರಸಿನಗರ ಮಂಡಲ ವತಿಯಿಂದ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆರ್ಎಸ್ಎಸ್ ಹಾಗೂ ಭಾರತೀಯ ಜನತಾ ಪಕ್ಷದ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತನಾಡಿರುವುದನ್ನು ಖಂಡಿಸಿ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಶಿರಸಿನಗರ ಪೊಲೀಸ್ ಠಾಣೆಗೆ ತೆರಳಿ ಪೊಲೀಸ್ ಉಪಧೀಕ್ಷಕರ ಬಳಿ ದೂರು ದಾಖಲಿಸಲಾಯಿತು. ಈ ವೇಳೆ ಮಂಡಲ ಅಧ್ಯಕ್ಷರಾದ ಆನಂದ್ ಸಾಲೆ, ಯುವ ಮೋರ್ಚಾ ಅಧ್ಯಕ್ಷ ವಿಜಯ್ ಶೆಟ್ಟಿ, ಮಂಡಲ ಪ್ರಧಾನ ಕಾರ್ಯದರ್ಶಿಯಾದ ನಾಗರಾಜ್ ನಾಯ್ಕ್, ಮಾಲ್ತೇಶ್ ಹಾದಿಮನಿ, ಜಿಲ್ಲಾ ಕಾರ್ಯದರ್ಶಿ ಶರ್ಮಿಳಾ ಮಾದನಗೇರಿ, ಯುವ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷ ಸುದರ್ಶನ್ ವೈದ್ಯ, ಜಿಲ್ಲಾ ಸಾಮಾಜಿಕ ಜಾಲತಾಣ ಸಂಚಾಲಕರಾದ ರವಿಚಂದ್ರ ಶೆಟ್ಟಿ, ಮಂಡಲ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಸಂಜಯ್ ಸಜ್ಜನ, ಅಮಿತ್ ಸರ್ವದೆ, ಪದಾಧಿಕಾರಿಗಳಾದ ಲೋಹಿತ್ ಕಾನಡೆ, ಡಿಜಿ ನಿತಿನ್, ಸಂಪತ್ ನಾಯ್ಕ್, ಮಂಡಲ ಉಪಾಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಮಹಿಳಾ ಮೋರ್ಚಾ ಪದಾಧಿಕಾರಿಗಳು ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು. ನೀವೇನಾದ್ರು ನಮಾಜ್ ಮಾಡ್ತಾ ಇದ್ರೂ ಕೂಡ ಅವ್ರು ಬಂದ್ರೆ ಅವರನ್ನ ಹೊಡೆದು ಸಾಯಿಸಿ, ಅಂದ್ರೆ ಹಾವನ್ನ ಹೊಡೆದು ಸಾಯಿಸಿ ಅನ್ನೋ ರೀತಿಯಲ್ಲೇ ನಮ್ಮ RSS ಕಾರ್ಯಕರ್ತರು ಮತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನ ಹೊಡೆದು ಸಾಯಿಸಿ ಅಂತ ಹೇಳಿದ್ದಾರೆ. ಇದು ಯಾವ ನ್ಯಾಯ ಅಂತ ನಾನು ಕೇಳ್ತಾ ಇದ್ದೇನೆ. ಇವತ್ತೇ ಡಿಪಾರ್ಟ್ಮೆಂಟ್ಗೆ ನಾವು ಕೇಳ್ತೇವೆ, ಇವತ್ತು ಸ್ವಾಮಿ ನೀವೇ ಈ ಕರ್ನಾಟಕ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷದ ಏನು ಆಡಳಿತ ಇದೆ, ಯಾವ್ಯಾವ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಆಡಳಿತ ಇದೆ ಅಲ್ಲೂ ಇವತ್ತೇ ಹೇಳಿದಿರಿ ದ್ವೇಷ ರಾಜಕಾರಣಿ, ದ್ವೇಷದ ಭಾಷಣ ಮಾಡಬಾರ್ದು ಹೇಳಿ ಅದಕ್ಕೆ ನೀವು ಇದರಲ್ಲಿ ವಿಧಾನಸಭಾದಲ್ಲಿ ಬಿಲ್ ಪಾಸ್ ಮಾಡಿದ್ದೀರಾ, ಅನುಮೋದನೆ ಕೊಟ್ಟಿದ್ದೀರಾ. ಇವತ್ತು ನೀವು ಅದ್ರ ಬಗ್ಗೆ ವಿಚಾರ ಮಾಡಿ. ಯಾರೋ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ, ಭಾರತೀಯ ಜನತಾ ಪಾರ್ಟಿಯವರು, ತಾವು ಇವತ್ತು ತಮ್ಮ ಭಾರತ ದೇಶದಲ್ಲಿ, ನಮ್ಮ ದೇಶದಲ್ಲಿ ಎಷ್ಟು ಕಡೆ ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡ್ತಾ ಉಂಟು, ಅಲ್ಲಿ ಯಾವ ರೀತಿ ಆಡಳಿತ ನಡೆಸ್ತಾ ಉಂಟು, ಆರ್ಥಿಕ ವ್ಯವಸ್ಥೆ ಎಲ್ಲಿಗೆ ಹೋಗಿದೆ, ಯಾವ ರೀತಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ತಾವು ಒಂದು ಸಮುದಾಯದ ಓಲೈಕೆಗಾಗಿ, ಅಂದ್ರೆ ಇವತ್ತು ಅಲ್ಪಸಂಖ್ಯಾತರ ಓಲೈಕೆಗಾಗಿ, ಇನ್ನು ಯಾವ ರೀತಿ ನೀವು ಅಲ್ಪಸಂಖ್ಯಾತರ ಓಲೈಕೆಗಾಗಿ ಯಾರ್ಯಾರನ್ನು ಬಲಿ ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀರಿ ಅಂತ ನಾವು ಹೇಳಲಿಕ್ಕಾಗಲ್ಲ. ಮತ್ತು ಇವತ್ತು ಒಂದು ಕುಟುಂಬದ ಒಂದು ಓಲೈಕೆಗೆ ಏನು ಆ ಗಾಂಧಿ ಕುಟುಂಬ ಇದೆ, ಆ ಗಾಂಧಿ ಕುಟುಂಬದ ಓಲೈಕೆಗಾಗಿ ತಾವು ಇವತ್ತೇ ಈ ಕೀಳು ಮಟ್ಟದ ರಾಜಕಾರಣ ಮಾಡಿ ಈ ರೀತಿ ದ್ವೇಷ ಭಾಷಣವನ್ನು ಮಾಡ್ತಾ ಇದ್ದೀರಿ. ಹಾಗಾಗಿ ಇವತ್ತು ಏನು ಹಿಂದೂಗಳನ್ನು ಮತ್ತು RSS ಅವರು ಮತ್ತು BJPಗರನ್ನು ಕೊಲೆ ಮಾಡಿ ಅಂತೇಳಿ ಅಲ್ಪಸಂಖ್ಯಾತರಿಗೆ ತಾವು ನೇರವಾಗಿ ಹೇಳಿದ್ದೀರಿ. ಹಾಗಾಗಿ ತಾವು ಒಂದು ಕೊಲೆಗಡಕರೇ ಆಗಿರ್ತೀರಾ. ಹಾಗಾಗಿ ನಮ್ಮ ಶಿರಸಿ ನಗರ ಮಂಡಲ ಮತ್ತು ಜಿಲ್ಲಾ ಯುವ ಮೋರ್ಚಾ ವತಿಯಿಂದ ಇವತ್ತು ಏನು ಇದನ್ನು ಕೇಸನ್ನು ದಾಖಲಿಸಲಿಕ್ಕೆ ನಾವೆಲ್ಲ ಬಂದಿದ್ದೇವೆ. ಹಾಗಾಗಿ ಮುಂದಿನ ಇವತ್ತೇ ಡಿಪಾರ್ಟ್ಮೆಂಟಿಗೂ ಹೇಳ್ತೇವೆ, ನಾವು ಅವ್ರ ಬಗ್ಗೆ ಹೆಚ್ಚಿನ ಏನಂತೇಳಿ ತಾವು ಇದ್ರ ಬಗ್ಗೆ ನಿಗಾ ವಹಿಸಿ ಕ್ರಮ ಕೈಗೊಳ್ಳಬೇಕು. ಅವ್ರನ್ನ ಬಂಧನ ಆಗಲೇಬೇಕು. ಇಲ್ದಿದ್ರೆ ಮುಂದಿನ ದಿನದಲ್ಲಿ RSS ಮತ್ತು ಭಾರತೀಯ ಜನತಾ ಪಾರ್ಟಿ ಇವಿಬ್ಬರು ಎರಡೂ ಸೇರ್ಕೊಂಡು ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ಹೋರಾಟ ಮಾಡೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಹಾಗಾಗಿ ಇವತ್ತು ನಾವು ಒಂದು ಮನವಿ ಅಂತ ಕೊಡ್ತಾ ಇದ್ದೀವಿ. ಮನವಿ ಅಂತಂದ್ರೆ ನಾವು ಇದನ್ನ FIR ಆಗಿ ತಾವು ದಾಖಲಿಸಬೇಕು ಅಂತೇಳಿ ನಾವು ಕಂಪ್ಲೇಂಟ್ ಅನ್ನ ಕೊಡ್ಲಿಕ್ಕೆ ಬಂದಿದ್ದೇವೆ. ಹಾಗಾಗಿ ತಾವು ಇದು ದಾಖಲಿಸ್ಕೊಳ್ಬೇಕಂತ ಹೇಳ್ತಾ ನಮ್ಗೆಲ್ಲ ಅವಕಾಶ ಮಾಡಿಕೊಟ್ಟಿದ್ದು ತಮ್ಗೆಲ್ಲ ಧನ್ಯವಾದ ಹೇಳ್ತಾ, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.